ದೇವಸ್ಥಾನ ಕನ್ನಿಕಾಪರಮೇಶ್ವರಿ ಶ್ರೀನಗರ ದೇವಸ್ಥಾನ ಬೆಂಗಳೂರು. ನನ್ನ ಹೆಸರು ಕರುಣಾಕರ್ ಅಂತ. ಈ ದೇವಸ್ಥಾನದಲ್ಲಿ ನಾನು ಟ್ರೆಜರರ್ಗಾಗಿದ್ದೀನಿ. ಈ ದೇವಸ್ಥಾನ ಪ್ರಾರಂಭ ಆಗಿರೋದು 1992ರಲ್ಲಿ ಸಂಘ ಏರ್ಪಡಿದೆ. 1995ನಿಂದ ಕಂಟಿನ್ಯೂ ಪೂಜೆ ಮಾಡ್ತಾಯಿದ್ದೀವಿ. 2002ರಲ್ಲಿ 17/2/2002ರಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿತ್ತು. ಆವತ್ತಿನಿಂದ ಎಲ್ಲ ಪೂಜೆಗಳು ಮಾಡ್ತಾಯಿದ್ದೀವಿ. ನಮ್ಮ ದೇವಸ್ಥಾನದಲ್ಲಿ 102 ಋಷಿಗಳು ಇದೆ. ಎಲ್ಲಿ ಯಾವ ದೇವಸ್ಥಾನದಲ್ಲಿ ಇಲ್ಲ. ಇದು ಫಸ್ಟ್ ಇಂಡಿಯಾದಲ್ಲಿ 102 ಋಷಿಗಳು ಇರೋ ದೇವಸ್ಥಾನ. ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ವಾಸವಿ ಜಯಂತಿ ಸ್ಪೆಷಲಾಗಿ ಮಾಡ್ತೀವಿ. ಶುಕ್ರವಾರ ಅನ್ನಸಂತರ್ಪಣೆ ಬರ್ತಾರೆ. ಸುಮಾರು 500 ಜನ ಬರ್ತಾರೆ. ಮಂಗಳವಾರ ಉಯ್ಯಾಲೋತ್ಸವ ಇರುತ್ತೆ. ಪ್ರತಿ ಶುಕ್ರವಾರ ಮಹಿಳಾ ಮಂಡಳಿ ವಾರ್ತೆ ಲಲಿತಾ ಸಹಸ್ರನಾಮ ಪಾರಾಯಣ 11 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. ಸತ್ಯನಾರಾಯಣ ಸಂವ್ರತ ಮಾಡ್ತೀವಿ. ಸಂಕಷ್ಟ ಚತುರ್ದಶಿ ಮಾಡ್ತೀವಿ. ಎಲ್ಲ ಪೂಜೆಗಳು ಮಾಡ್ತೀವಿ. ಬೆಳಿಗ್ಗೆ 6:30ನಿಂದ 11:00ವರೆಗೂ ಇರ್ತೀವಿ ಟೈಮಿಂಗ್ಸು. ಸಾಯಂಕಾಲ ಬಂದು 6 ಗಂಟೆಯಿಂದ 9 ಗಂಟೆವರೆಗೂ ಇರ್ತೀವಿ. ವಾಸವಿ ಇದು ಬೆಂಗಳೂರಿನ ಶ್ರೀ ಕನ್ನಿಕಾಪರಮೇಶ್ವರಿ ದೇವಸ್ಥಾನ, ಶ್ರೀನಗರದಲ್ಲಿ ಇರೋವಂಥ ದೇವಸ್ಥಾನ ಇದು. ನಮ್ಮ ದೇವಸ್ಥಾನದಲ್ಲಿ 102 ಋಷಿಗಳಿಂದ ಹಿಡಿದು ಅಮ್ಮನವರು, ಈಶ್ವರ, ಪಾರ್ವತಿ, ಲಕ್ಷ್ಮೀ, ನಾರಾಯಣ, ಗಣಪತಿ, ಆಂಜನೇಯ ಸ್ವಾಮಿ, ನವಗ್ರಹಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದೀವಿ. 1995ರಲ್ಲಿ ಇದಕ್ಕೆ ಭೂಮಿ ಪೂಜೆ ಮಾಡಿ 2002ರಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಮ್ಮನವ್ರನ್ನ ಈಗ 24 ವರ್ಷ ಆಗಿ 25ನೇ ವರ್ಷಕ್ಕೆ ಬೀಳ್ತಾ ಇದೆ. ನಾವು ಪ್ರತಿ ತಿಂಗಳು ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸಂಕಷ್ಟಹರ ಗಣಪತಿ ಪೂಜೆ, ಪ್ರದೋಷ ಪೂಜೆ, ಅಮಾವಾಸ್ಯೆ ದಿನ ದುರ್ಗಾ ಹೋಮ, ದುರ್ಗಾ ನಮಸ್ಕಾರಗಳನ್ನ ವಿಶೇಷವಾಗಿ ಇಲ್ಲಿ ಪುರೋಹಿತರು ನಡೆಸ್ಕೊಡ್ತಾ ಇದ್ದಾರೆ. ನವಾವರಣ ಶ್ರೀಚಕ್ರ ನವಾವರಣ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪ್ರತಿ ತಿಂಗಳು ಹುಣ್ಣಿಮೆ ದಿನ ನವಾವರಣ ಶ್ರೀಚಕ್ರ ಪೂಜೆ ಕೂಡ ಮಾಡಿಸ್ತಾ ಇದ್ವಿ. ಈ ಕೋವಿಡ್ ಬಂದಾಗಲಿಂದ ಸ್ವಲ್ಪ ಇದಾಗಿತ್ತು. ಮತ್ತು ಇವಾಗ ಅದೆಲ್ಲ ಮುಗಿದ ಮೇಲೆ ಈಗ ಮತ್ತೆ ಯಥಾಸ್ಥಿತಿ ಯಥಾ ಪ್ರಕಾರ ಎಲ್ಲ ಪೂಜೆಗಳು ನಡ್ಕೊಂಡು ಬರ್ತಾ ಇದೆ. ಪ್ರತಿ ಶುಕ್ರವಾರ ಇಲ್ಲಿ ಅನ್ನದಾನ ನಡೆಯುತ್ತೆ. ಸುಮಾರು 450ರಿಂದ 500 ಜನ ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸಿ ಅಮ್ಮನವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಮಂಗಳವಾರದ ದಿನ ಸಾಯಂಕಾಲ ಉಯ್ಯಾಲೋತ್ಸವ ಇರುತ್ತೆ. ಆವಾಗಲೂ ಅಷ್ಟೇ ದೇವ್ರನ್ನ ಉಯ್ಯಾಲೆಯಲ್ಲಿ ಕೂರಿಸ್ಕೊಂಡು ಪ್ರಾಕಾರೋತ್ಸವ ಮಾಡಿ, ಉಯ್ಯಾಲೋತ್ಸವ ಮಾಡಿ, ಲಾಲಿ ಹಾಡಿ ಎಲ್ಲ ಮಾಡ್ತಾಯಿದ್ದೀವಿ. ಇಲ್ಲಿ ಅದು ನಮ್ಮ ದೇವಸ್ಥಾನ ಬೆಳಿಗ್ಗೆ 6:30ಯಿಂದ 11:00ವರೆ. ಶುಕ್ರವಾರ, ಶನಿವಾರ, ಭಾನುವಾರ ಮಾತ್ರ 12 ಗಂಟೆವರೆಗೂ ಇರುತ್ತೆ. ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೂ ತೆಗ್ದಿರುತ್ತೆ. ಎಲ್ಲ ಇಲ್ಲಿ ಇರೋ ಅಂಥ ಪುರೋಹಿತರಾಗಲಿ, ಎಲ್ಲ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಎಲ್ಲ ತಮ್ಮ ತನು ಮನ ಧನ ಸಮರ್ಪಿಸಿ ಅಮ್ಮನವ್ರನ್ನ ಪೂಜಾ ಕೈಂಕರ್ಯಗಳನ್ನ ವಾಸವಿ ಜಯಂತಿಯಲ್ಲಾಗಲಿ, ನವರಾತ್ರಿನಲ್ಲಾಗಲಿ, ಯಾವುದೇ ವಿಶೇಷ ಸಂದರ್ಭಗಳಲ್ಲಿ, ಮಹಾಶಿವರಾತ್ರಿ ಆಗಲಿ, ಎಲ್ಲವನ್ನು ತುಂಬ ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಪ್ರತಿಯೊಂದು ಪೂಜೆಗಳನ್ನು ಇಲ್ಲಿ ವಿಶೇಷವಾಗಿ ಆವಾಗವಾಗ ಮಹಿಳಾ ಮಂಡಳಿಯಿಂದ ಮಾಡ್ತಾಯಿದ್ದೀವಿ. ಆ ಮಹಿಳಾ ಮಂಡಳಿಯಲ್ಲಿ ಪ್ರತ್ಯೇಕವಾದ ಪೂಜೆಗಳು, ಬೇರೆ ಎಲ್ಲೂ ಮಾಡಿಸಲೇ ಇರೋ ಅಂಥ ಪೂಜೆಗಳನ್ನ ಇಲ್ಲಿ ಮಾಡಿಸಿ ನಾವು ಎಲ್ಲ ಭಕ್ತ ಜನರಿಗೂ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅಮ್ಮನವ್ರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಳ್ತಾ ಜೈ ವಾಸವಿ.